ಓಕೆ, ಇನ್ನು ಚಿನ್ನಸ್ವಾಮಿ ಕಾಲ್ ತುಳಿತಕ್ಕೆ 11 ಮಂದಿ ಬಲಿ ಪ್ರಕರಣ. ಸಮಯ ಸಿಕ್ಕಿದ್ರೆ ಹೈಕಮಾಂಡ್ ಭೇಟಿ ಮಾಡ್ತೀನಿ, ಅವ್ರು ಭೇಟಿ ಮಾಡಲ್ಲ ಅಂತ ಇವರಿಗೆ ಟೈಮೇ ಕೊಟ್ಟಿಲ್ಲ. ಸ್ಟೇಡಿಯಂ ಕಾಲ್ ತುಳಿತದ ದುರಂತದ ಬಗ್ಗೆ ನಾನು ಚರ್ಚಿಸ್ತೀನಿ. ಆಗ ಪ್ರಕರಣ ಕುರಿತು ತನಿಖೆ ನಡೀತಾ ಇದೆ. ಹೀಗಿರುವಾಗ ಕಡಿಮೆ ಮಾತನಾಡೋದು ಒಳ್ಳೆಯದು ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಇಲ್ಲೂ ಎಸ್ಕೇಪಿಸಮ್. ಯಾಕೆ ಅಂದರೆ ಮಂಗಳೂರಿನಲ್ಲಿ ಸಾಲು ಸಾಲು ಕೊಲೆಗಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ, ಅದು ಪ್ರಕರಣದ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ಮಾತನಾಡ್ತೀರಾ ನೀವು? ಬೇರೆ ಬೇರೆ ಪ್ರಕರಣಗಳ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ಮಾತನಾಡ್ತೀರಾ? ಇದೊಂದು ವಿಚಾರಕ್ಕೆ ಮಾತ್ರ ಮಾತಾಡಬಾರ್ದಂತೆ. ತನಿಖೆ ನಡೀತಾ ಇದೆ, ಮಾತಾಡಬಾರ್ದು ಅಂತ. ಅವ್ರು ಏನೇ ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನಾನು ಈಗ, ಯಾಕೆಂದರೆ ಕಮಿಷನ್ ಶುರು ಆಗಿದೆ, ನಾವು ಕಡಿಮೆ ಮಾಡೋದು ಭಾಳ ಉತ್ತಮ, ಕಡಿಮೆ ಮಾತಾಡೋದು ಭಾಳ ಉತ್ತಮ. ಅವ್ರು ಬಿಡಿ, ಅವ್ರಿಗೇನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು. ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ, ಕುನ್ನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಸೊ ಅದರಿಂದ ಕಡಿಮೆ ಮಾತಾಡೋದು ಒಳ್ಳೆಯದು ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಅವ್ರು ಏನೇ ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನಾನು ಈಗ, ಯಾಕೆಂದರೆ ಕಮಿಷನ್ ಶುರು ಆಗಿದೆ, ನಾವು ಕಡಿಮೆ ಮಾಡೋದು ಭಾಳ ಉತ್ತಮ, ಕಡಿಮೆ ಮಾತಾಡೋದು ಭಾಳ ಉತ್ತಮ. ಅವ್ರು ಬಿಡಿ, ಅವ್ರಿಗೇನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು. ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ, ಕುನ್ನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಓಕೆ, ಸರ್ಕಾರ ತನ್ನದೇನೂ ತಪ್ಪಿಲ್ಲ ಈ ದುರಂತದಲ್ಲಿ ಅಂತ ಹೇಳ್ತಾ ಇದ್ದಾರೆ. 11 ಜನ ಮೃತಪಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜಧಾನಿಯಲ್ಲಿ, ನಮ್ಮ ಮಣ್ಣಿನಲ್ಲಿ 11 ಜನ ಪ್ರಾಣ ಬಿಟ್ಟಿರೋದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲವಂತೆ. ಸರಿನಾ ತಪ್ಪಾ? ನೀವೇ ವಿಶ್ಲೇಷಣೆ ಮಾಡಿ.